ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ದಸರಾ ಉದ್ಘಾಟಕರಾಗಿ ಭಾನು ಮುಸ್ತಾಕ್ ಅವರು ಖಚಿತವಾಗಿದ್ದಾರೆ. ಪ್ರತಾಪ್ ಸಿಂಹ ಅವರು ಸಲ್ಲಿಸಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ವಜಾ ಆಗಿದೆ. ಸಂವಿಧಾನ ಓದಿ ಅಂತ ಡಿ.ಕೆ. ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಾಯಿತು? ನಾಡಹಬ್ಬ ದಸರಾವನ್ನ ಭಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡೋದನ್ನ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ಗೆ ಸಲ್ಲಿಸಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ದಸರಾ ಉದ್ಘಾಟಕರಾಗಿ ಭಾನು ಮುಸ್ತಾಕ್ಗೆ ನೀಡಿದ್ದ ಆಹ್ವಾನವನ್ನು ಹಿಂಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿ ಅಂತ PIL ಅರ್ಜಿ ಸಲ್ಲಿಸಲಾಗಿತ್ತು. ಭಾನು ಮುಸ್ತಾಕ್ ಹಿಂದೂ ವಿರೋಧಿ, ಕನ್ನಡ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅಂತ ಪ್ರತಾಪ್ ಸಿಂಹ ಪರ ವಕೀಲ ಸುದರ್ಶನ್ ವಾದ ಮಂಡಿಸಿದ್ರು. ಇದಕ್ಕೆ ಹೈಕೋರ್ಟ್ ಇಲ್ಲಿ ನಿಮ್ಮ ಯಾವ ಹಕ್ಕನ್ನು ಕಿತ್ತುಕೊಳ್ಳಲಾಗಿದೆ, ದಸರಾ ಉದ್ಘಾಟನೆ ವಿಚಾರದಲ್ಲಿ ಯಾವುದೇ ಹಕ್ಕು ಉಲ್ಲಂಘನೆ ಆಗಿರುವುದು ಕಂಡು ಬಂದಿಲ್ಲ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಕೋರ್ಟ್. ಇದಷ್ಟೇ ಅಲ್ಲ, ಪೂಜಾರಿಯ ಪೂಜೆಯ ಹಕ್ಕನ್ನೇನಾದರೂ ಕಿತ್ಕೊಂಡಿದ್ರೆ ನಾವು ಪ್ರಶ್ನಿಸಬಹುದಿತ್ತು. ಎರಡನೇದು, ವ್ಯಕ್ತಿಯ ಆಸ್ತಿಯನ್ನು ಏನಾದರೂ ಕಿತ್ಕೊಂಡಿದ್ರೆ ಪ್ರಶ್ನಿಸಬಹುದಿತ್ತು. ಆದರೆ ಇಲ್ಲಿ ನಿಮ್ಮ ಯಾವ ಹಕ್ಕನ್ನು ಕೂಡ ಯಾವುದು ಹಕ್ಕನ್ನು ಕಿತ್ಕೊಂಡಿದ್ದಾರೆ ಅಂತ CJ ಪ್ರಶ್ನಿಸಿದರು. ಹೀಗಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತ ಹೈಕೋರ್ಟ್ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಹೇಳಿರುವಂಥದ್ದು. ಇನ್ನೂ ಮುಖ್ಯ ಏನಂದರೆ, ಭಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರು ಬಹುದೊಡ್ಡ ವಿರೋಧ ವ್ಯಕ್ತಪಡಿಸೋದಕ್ಕೆ ಎರಡು ಕಾರಣ. ಅವರು ಹಿಂದೂ ಅಲ್ಲ ಅನ್ನುವಂಥದ್ದು ಒಂದಾದರೆ, ಎರಡನೇದು ಯಾಕಂದರೆ ಭುವನೇಶ್ವರಿಯನ್ನು ಒಪ್ಪಲಿಲ್ಲ, ಅರಿಶಿಣ ಕುಂಕುಮಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು, ಬಾವುಟದಲ್ಲಿರುವಂಥದ್ದು ಅಂಥದ್ದೆಲ್ಲವನ್ನೂ ಕೂಡ ಚರ್ಚೆ ಮಾಡಿದರು. ಆದರೆ ಹೈಕೋರ್ಟ್ ಅರ್ಜಿಯಲ್ಲಿ ಪ್ರತಾಪ್ ಸಿಂಹ ಅವರು ಅದು ವಜಾ ಆದಮೇಲೆ ಒಂದು ಟ್ವೀಟ್ ಮಾಡಿರುವಂಥದ್ದು. ಈ ಭಾಷಣವನ್ನು ಕೋರ್ಟ್ನ ಮುಂದಿಟ್ಟಿದ್ದೇವೆ. ಇದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅವಕಾಶವಿದೆ ಎನ್ನುವುದಾದರೆ ಇದು ಹಿಂದೂ ದೇವತೆ ಮತ್ತು ಹಿಂದೂ ಸಂಸ್ಕೃತಿಯ ಅಂಗವಾಗಿರುವ ಅರಿಶಿಣ ಕುಂಕುಮದ ಮೇಲಿನ ದ್ವೇಷವಲ್ಲ ಎನ್ನುವುದಾದರೆ ನಮ್ಮ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಹಾಕಿರುವ ಬಹಳಷ್ಟು FIRಗಳನ್ನು ಕೂಡಲೇ ರದ್ದು ಮಾಡಬೇಕು ಅಂತ ಆಗ್ರಹಿಸುತ್ತೇನೆ ಅನ್ನುವಂಥದ್ದನ್ನು ಕೂಡ ಟ್ವೀಟ್ ಮಾಡಿದ್ದಾರೆ. ಈ ಅರ್ಜಿ ವಜಾಗೊಳಿಸಿದ ಮೇಲೆ ಅವರು ಟ್ವೀಟ್ ಮಾಡಿರುವಂಥದ್ದು. ಇನ್ನು ಈ ವಿಚಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಸ್ಪಷ್ಟವಾಗಿ ಒಂದು ವ್ಯಂಗ್ಯವಾಡಿರುವಂಥದ್ದು. ನಾವು ಸಂವಿಧಾನಬದ್ಧವಾದ ನಿರ್ಧಾರವನ್ನೇ ಮಾಡಿಕೊಂಡು ಬಂದಿದ್ದೇವೆ. ಸಂವಿಧಾನ ಪ್ರತಾಪ್ ಸಿಂಹ ಅವರು ಓದಿದ್ರೆ ಮತ್ತು BJPಯವರು ಓದಿದ್ರೆ ಇನ್ನೂ ಉತ್ತಮ. ಆಗ ನಿಮಗೆ ಏನೇನು ಹಕ್ಕಿದೆ ಅಂತ ಅರ್ಥ ಆಗುತ್ತೆ. ಪಾಪ ಅವನಿಗೆ ಪಾರ್ಟಿಯಲ್ಲಿ ಟಿಕೆಟ್ ಕೊಡಲಿಲ್ಲ, ನಾನು ರಾಜಕೀಯದಲ್ಲಿ ಬದುಕಿರಬೇಕು ಅಂತ ಇಂತಹ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಒಳ್ಳೆಯದಾಗಲಿ ಅಂತ ಡಿ.ಕೆ. ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. ನೋಡಿ, ಕೋರ್ಟ್ ಹೇಳಿದ ಮೇಲೆ ಏನನ್ನೂ ಮಾಡಲಿಕ್ಕಾಗಲ್ಲ. ಯಾಕಂದರೆ ಇದು ನಾಡಹಬ್ಬ ಅಂದರೆ ಯಾರದ್ದು, ಹಿಂದೂಗಳದ್ದ ಮುಸ್ಲಿಮ್ದ? ಕೋರ್ಟ್ ಕೇಳುತ್ತೆ. ಇನ್ನೂ ಸ್ಪಷ್ಟವಾಗಿ ಎರಡು ಹೇಳಿದೆ ನೋಡಿ. ಅದು ಪೂಜಾರಿಯ ಪೂಜೆ ಹಕ್ಕನ್ನು ಕಿತ್ಕೊಂಡಿದ್ದರೆ ನಾವು ಪ್ರಶ್ನೆ ಮಾಡ್ಬೋದಿತ್ತು, ಅಥವಾ ಯಾರದ್ದೋ ಆಸ್ತಿಯನ್ನು ಕಿತ್ಕೊಂಡಿದ್ರೆ ನಾವು ಪ್ರಶ್ನೆ ಮಾಡಬಹುದಿತ್ತು. ಆದರೆ ಇದು ಸರ್ವಧರ್ಮಗಳ, ಯಾಕಂದರೆ ಸಂವಿಧಾನ ಕೂಡ ಅದನ್ನೇ ಹೇಳುತ್ತೆ. ಅದೇ ವಿಚಾರದಲ್ಲಿ, ಅದೇ ಹಕ್ಕಿನ ಅಡಿಯಲ್ಲಿ ಇವರು ಕೂಡ ಒಂದು ಪ್ರಶ್ನೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಕೋರ್ಟ್ ಸೂಚ್ಯವಾಗಿ ಹೇಳಿದ್ದು ಸಂವಿಧಾನ ದೊಡ್ಡದು, ಈ ನೆಲದ ಕಾನೂನು ದೊಡ್ಡದು ಅನ್ನೋದನ್ನು ಹೇಳೋ ಮೂಲಕ ಭಾನು ಮುಸ್ತಾಕ್ ಅವರೇ ಉದ್ಘಾಟಕರಾಗಬೇಕು, ತಪ್ಪೇನಿಲ್ಲ ಅನ್ನುವಂಥದ್ದನ್ನು ಸೂಚ್ಯವಾಗಿ ಹೇಳಿದೆ. ಮುಂದೆ ಯಾವುದೇ ಸಂದರ್ಭಗಳಲ್ಲಿ ಇಂತಹ ಉದ್ಘಾಟಕರ ಆಯ್ಕೆ ಆದಾಗ ಇದು ಮಾನದಂಡ ಆಗುತ್ತೆ. ಇದು ಒಂದು ಚರಿತ್ರೆ ಬರೆಯುವಂತಹ ತೀರ್ಪು ಅಂದರೂ ಕೂಡ ಅಚ್ಚರಿ ಇಲ್ಲ. ಇನ್ನು ಎರಡನೇ ಸುದ್ದಿ, ಸಿದ್ದರಾಮಯ್ಯ ಅವರು CM ಆಗಿರುವಂತಹ ಸಂದರ್ಭದಲ್ಲೇ ಮತ್ತೆ CM ಗದ್ದುಗೆ ಏರೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಶತಪ್ರಯತ್ನ ಮಾಡ್ತಿರುವಂಥದ್ದು ಸ್ಪಷ್ಟ ಆಗುತ್ತೆ. ಸಿದ್ದರಾಮಯ್ಯ ಅವರ ಎದುರಲ್ಲೇ ತಮ್ಮ ಕನಸಿನ ಬಗ್ಗೆ ಪ್ರಸ್ತಾಪವನ್ನು ಮಾಡಿರುವಂಥದ್ದು. ಮಹಾಭಾರತವನ್ನು ಉಲ್ಲೇಖಿಸಿ ಡಿ.ಕೆ. ಶಿವಕುಮಾರ್ ಅವರು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಏನಾಯಿತು? ನಾವು 2025 ನವೆಂಬರ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸುತ್ತಿದೆ. CM ಬದಲಾವಣೆ ಕೂಗು ಪರೋಕ್ಷವಾಗಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮನದಲ್ಲಿದ್ದಂತಹ CM ಆಗುವ ಆಸೆ ಇನ್ನೂ ಜೀವಂತವಾಗಿದೆ ಅನ್ನೋದನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದಂತಹ ಪ್ರಜಾಪ್ರಭುತ್ವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಹಾಭಾರತ ಉಲ್ಲೇಖಿಸಿ CM ಅಂಡ್ ಟೀಮ್ಗೆ ಡಿ.ಕೆ. ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿರುವಂಥದ್ದು. ಏನು ಹೇಳಿದ್ರು? ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, 100 ಜನ ನಿನ್ನ ಹೊಡೆಯಬಹುದು, ನಿನ್ನ ಮೇಲೆ ಬಿಲ್ಲು ಎಸೆಯಬಹುದು, ಆದರೆ ನಿನ್ನನ್ನು ರಕ್ಷಣೆ ಮಾಡೋಕೆ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಅಂತ ಹೇಳಿದ್ದ. ಕೊಲ್ಲಲು 100 ಜನ ಇದ್ರೂ ಕಾಯುವವನು ಒಬ್ಬ ಇರ್ತಾನೆ. ಈಗಿನ ರಾಜಕಾರಣಿಗಳು ಅಂತಿಮವಾಗಿ ಏನೇ ಮಾಡಿದ್ರು ಅವರನ್ನು ಬದಲಾಯಿಸಲು ಅಧಿಕಾರ ನಿಮ್ಮ ಬೆರಳ ತುದಿಯಲ್ಲಿದೆ ಅಂತ ಸಿದ್ದರಾಮಯ್ಯ ಅವರ ಎದುರಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಪರೋಕ್ಷವಾಗಿ ಹೇಳಿರುವಂಥದ್ದು. ದಿಲ್ಲಿಯಲ್ಲಿ ನಾನೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಹೇಳಿದರು.
ಆದರೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವ ಕನಸು ಮಾತ್ರ ಬಿಟ್ಟಿಲ್ಲ. 2.5 ವರ್ಷದ ಬಳಿಕ ಅಧಿಕಾರದ ಹಂಚಿಕೆ ಅನ್ನುವ ಅಲಿಖಿತ ನಿಯಮ ಮಾಡಿಕೊಳ್ಳಲಾಗಿತ್ತಂತೆ. ಅದರಂತೆ ಸಿಎಂ ಆಗಲೇಬೇಕೆಂಬುದು ಡಿ ಕೆ ಶಿವಕುಮಾರ್ ಅವರ ಶತ ಪ್ರಯತ್ನ. ನೋಡಿ, ತುಂಬ ಸ್ಪಷ್ಟ. ಯತ್ನಾಳ್ ಒಂದ್ಸಲ ಹೇಳಿದರು, BJPಗೆ ಹೋಗ್ತಾರಂತೆ, ಒಂದು ಕಾಲು ಇಟ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅವ್ರ ಜೊತೆಲಿ 60-70 ಶಾಸಕರು ಬರ್ತಾರಂತೆ. ಆದರೆ BJP ಅವ್ರಿಗೆ ಗೊತ್ತು, ನಮ್ಮವ್ರಿಗೆ ಚೆನ್ನಾಗಿ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಲಿ 6-7 ಶಾಸಕರು ಬಂದರೆ ಹೆಚ್ಚು 60-70 ಶಾಸಕರು ಬರೋದಿಲ್ಲ ಅನ್ನೋದನ್ನು ಹೇಳಿದರು ಯತ್ನಾಳ್ರ ವಿಚಾರವನ್ನು ಕೂಡ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಡೋ ಮೂಲಕ, ಬೇರೆ ಏನೋ ಹೇಳೋ ಮೂಲಕ ತಿಪ್ಪೆ ಸಾರಿಸುವಂತಹ ಪ್ರಯತ್ನ ಮಾಡಿದರು. ಆದರೆ ಒಂದು ಸ್ಪಷ್ಟ, ಏನೇ ಇರಬಹುದು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ವಿಚಾರ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಧ್ವನಿ ಎತ್ತುವ ಮತ್ತು ಅವರ ಪರವಾಗಿ ನಿಲ್ಲುವ, ಅದು ಓಲೈಕೆ ಅಂದ್ಕೊಂಡ್ರೂ ಪರವಾಗಿಲ್ಲ, ಒಂದು ಬದ್ಧತೆ ಇದೆ ಸಿದ್ದರಾಮಯ್ಯ ಅವ್ರಿಗೆ ಆ ವಿಚಾರದಲ್ಲಿ. ಹಿಂದೂ ವಿರೋಧಿ ಮತ್ತೊಂದು ಮಗದೊಂದು ಏನೇ ಇರಬಹುದು, ಆದರೆ ದಮನಿತ ಶೋಷಿತ ಹಿಂದುಳಿದ ಸಮುದಾಯಗಳ ಪರವಾಗಿ ಧ್ವನಿ ಎತ್ತುವಂತಹ ಸಿದ್ದರಾಮಯ್ಯ ಅವರು ಅವರ ಜೊತೆಲಿ ನಿಂತಿರೋದ್ರಿಂದಲೇ ಆ ಶಾಸಕರು ಕೂಡ, ಅಹಿಂದ ಶಾಸಕರು ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನು ಬಿಟ್ಟುಕೊಡೋದಿಲ್ಲ. ಹೇಳಿ ಕೇಳಿ ಬಹುದೊಡ್ಡ ಮಾಸ್ ಲೀಡರ್ ಅಂತಹ ನಾಯಕನನ್ನು ಎದುರಾಕೊಂಡು ಅಥವಾ ತೊಡೆ ತಟ್ಕೊಂಡು ಅವರದ್ದೇ ಪಕ್ಷದಲ್ಲಿ, ಅವರದ್ದೇ ಪಕ್ಷ ಅಂದರೆ ಈಗ ಅವ್ರದ್ದು ಅವ್ರವ್ರಿಗಿಂದ ಬಂದಿರಬಹುದು, ಆರೀಗ ಕಾಂಗ್ರೆಸ್ನಲ್ಲಿ ಒಬ್ಬ ಸಿದ್ದರಾಮಯ್ಯನ ಮಾತು ಎಷ್ಟು ನಡೆಯುತ್ತೆ, ಒಬ್ಬ ಡಿ ಕೆ ಶಿವಕುಮಾರ್ ಮಾತು ಎಷ್ಟು, ಎಲ್ಲರಿಗೂ ಗೊತ್ತಿದೆ. ಏನೇ ಹೇಳಿದ್ರು ಏನೇ ಮಾಡಿದ್ರು ವಿರೋಧದ ಮೂಲಕ, ಆಕ್ರೋಶದ ಮೂಲಕ ಸಿಎಂ ಪಟ್ಟವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬದಲಿಗೆ ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ತಗೊಂಡು, ಸರ್ ನಿಮ್ಮದು ಒಂದು ದೇವರಾಜ್ ಅರಸು ಅವಧಿ ಏನು ದಾಖಲೆ ಇತ್ತು ಅದು ಬ್ರೇಕ್ ಮಾಡಿದ್ದೀರಿ, ಒಂದು ಚಾನ್ಸ್ ಕೊಡಿ ಅಂತ ಕೇಳಿ ಸಂಯಮ ಸಹನೆ ತಾಳ್ಮೆಗಳಿಂದ ಪಡೆದುಕೊಂಡರೆ ಈ ಟರ್ಮಲ್ಲಿ ಸಿಗಬಹುದು. ಇಲ್ಲ ಅಂದರೆ ತುಂಬ ಕಷ್ಟ, ತಿಪ್ಪರ್ಲಾಗ ಹೊಡೆದ್ರು ಆಗೋದಿಲ್ಲ, ಅದು ಸಾಧ್ಯವೇ ಇಲ್ಲ. ಒಂದು ವೇಳೆ ಅದೇ ಸಾಧ್ಯ ಆಗಿದ್ದರೆ ಇಷ್ಟೊತ್ತಿಗೆ ಹೈಕಮಾಂಡ್ ಮುಲಾಜಿಲ್ಲದೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಆ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸ್ತಿತ್ತು. ಹೈಕಮಾಂಡ್ಗೂ ಕೂಡ ಕಷ್ಟ ಸಿದ್ದರಾಮಯ್ಯ ಅನ್ನೋದಾದರೆ ಒಬ್ಬ ಡಿ ಕೆ ಶಿವಕುಮಾರ್ ಏನು ಮಾಡಲಿಕ್ಕೆ ಸಾಧ್ಯ? ಇದನ್ನು ಸಿದ್ದರಾಮಯ್ಯ ಬಣ ಕೇಳ್ತಿರುವಂಥದ್ದು ಲಾಜಿಕಲಿ ಕರೆಕ್ಟ್ ಇದೆ. ಡಿ ಕೆ ಶಿವಕುಮಾರ್ ಅವರು ಏನೇ ಹೇಳಬಹುದು, ಅವರು ಬೆಂಬಲಿಗರು ಹೇಳಬಹುದು, ಆದರೆ ಒಂದು ಮಾರ್ಗ ಯಾವುದು? ಒಂದು ರಫ್ ಮಾರ್ಗ ಅಥವಾ ಸಾಫ್ಟ್ ಮಾರ್ಗ? ನಮಗಿಂತ ಬಲಿಷ್ಠ ನಾಯಕ ಇದ್ದಾಗ ನಾವು ಎಗರಾಡಿ ಕಿತ್ತಾಡಿ ತಗೋಬರ್ತೀವಿ, ಸಾಧ್ಯ ಇಲ್ಲ. ಸಂಧಾನದ ಮೂಲಕ ತಗೋಬರಬಹುದು, ಅದಷ್ಟೇ ಸಾಧ್ಯ, ಇದು ವಾಸ್ತವ. ಇನ್ನು 3ನೇ ಸುದ್ದಿ, ಒಳ ಮೀಸಲಾತಿ ಬೆನ್ನಲ್ಲೇ ಕುರುಬರಿಗೆ SC ನಂತರ ST, ಸಿಎಂ ಹೊಸ ತಂತ್ರ, ಪರಿಶಿಷ್ಟ ಪಂಗಡ ಪಟ್ಟಿಗೆ ಕುರುಬರು. ರಾಜ್ಯದಲ್ಲಿ ಮೀಸಲಾತಿ ರಾಜಕಾರಣ ಮತ್ತೊಂದು ತಿರುವು ಪಡೆಯುತ್ತಿದೆ. ಇತ್ತೀಚೆಗೆ SC ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಉಂಟಾದ ವಿವಾದಗಳು ತಣ್ಣಗಾಗಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸಮುದಾಯವಾದ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವ ನಿರ್ಧಾರ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಈಗಾಗಲೇ ಪರಿಶಿಷ್ಟ ಜಾತಿಯ ಮೀಸಲಾತಿಯ ಪರಿಷ್ಕರಣೆಯನ್ನು ಮಾಡಿ ಮುಗಿಸಿದೆ. ಪರಿಶಿಷ್ಟ ಜಾತಿಯ ಎಲ್ಲ 101 ಜಾತಿಗಳನ್ನು 3 ವರ್ಗಗಳಾಗಿ ವಿಂಗಡಿಸಿ ಒಳ ಮೀಸಲಾತಿ ನೀಡಿದೆ. ಆದರೆ ಇದಕ್ಕೆ ಲಂಬಾಣಿ, ಭೋವಿ, ಕೊರಮ ಮತ್ತು ಕೊರಚ ಸಮುದಾಯಗಳು ಮಾತ್ರ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿವೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ಸೆಪ್ಟೆಂಬರ್ 16ರಂದು ಬೆಂಗಳೂರು ಬಹು ಕಟ್ಟಡದಲ್ಲಿ ಮಹತ್ವದ ಸಭೆ ಕರೆಯಲಾಗಿದೆ. ಈ ಸಭೆಗೆ ಸಂಬಂಧಿಸಿದ ಸೂಚನಾ ಪತ್ರವನ್ನು ಇಲಾಖೆಯ ಉನ್ನತಾಧಿಕಾರಿಗಳಿಗೆ ಈಗಾಗಲೇ ಕಳುಹಿಸಿಕೊಡಲಾಗಿದೆ. ಈ ಸಭೆಯ ಮುಖ್ಯ ಅಜೆಂಡಾ ಏನಂದರೆ ಕುರುಬ ಸಮುದಾಯವನ್ನು ST ಪಟ್ಟಿಗೆ ಸೇರಿಸುವ ಕುರಿತು ಚರ್ಚೆ ನಡೆಸುವ ಉಲ್ಲೇಖ ಆ ಪತ್ರದಲ್ಲಿರುವಂಥದ್ದು ಮತ್ತು ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಗಳ ಕುರುಬ ಸಮುದಾಯವು ಕರ್ನಾಟಕದ ಗೊಂಡ ಸಮುದಾಯದ ಜೊತೆ ಸಾಮ್ಯತೆ ಹೊಂದಿರುವ ಬಗ್ಗೆ, ಸೇರ್ಪಡೆಯ ಬಗ್ಗೆ ಚರ್ಚೆ ನಡೆಸುವಂಥದ್ದು ಈ ಪತ್ರದಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರ. ನೋಡಿ, ಸಿಂಪಲ್, ಕುರುಬ ಸಮಾಜವನ್ನು STಗೆ ಸೇರಿಸಬೇಕು ಅನ್ನುವಂಥದ್ದು ಬಹು ವರ್ಷಗಳ ಬೇಡಿಕೆ ಮತ್ತು ಕನಸಾಗಿತ್ತು ಆ ಸಮಾಜದ್ದು. ಇವತ್ತು ಅವರದ್ದೇ ಮುಖ್ಯಮಂತ್ರಿ ಇದ್ದಾಗ ಆ ಸಮಾಜ ಯೋಚನೆ ಮಾಡಬೇಕು. ಒಂದು ವೇಳೆ ಇವರು ಈ ನಿರ್ಧಾರ ತಗೊಂಡ್ರೆ ಸ್ವಜನ ಪಕ್ಷಪಾತಿ ಅನ್ನುವಂತಹ ಆರೋಪ ಸಿದ್ದರಾಮಯ್ಯ ಅವ್ರಿಗೆ ಬರುತ್ತೆ. ಎರಡನೇದು, ಇನ್ನುಳಿದ ಸಮಾಜಗಳು ಕೇಳ್ತವೆ. ನೋಡಿ, ಸಿಂಪಲ್ ಆಗಿ ಯೋಚನೆ ಮಾಡಿ, ಈ ಎರಡೂ ಏನಲ್ಲಿ ಅತಿ ಬಲಿಷ್ಠರು ಯಾರು ಅಂದರೆ ಅದು ಕುರುಬರು ಮತ್ತು ಈಡಿಗರು. ಆ ನಂತರದಲ್ಲಿ ಸಣ್ಣ ಪುಟ್ಟ ಸಮಾಜಗಳು 100 ಇದ್ದಾವೆ. ನಿಮಗೆ ವಿಶ್ವಕರ್ಮ ಬರುತ್ತೆ, ತಿಗಳ ಬರುತ್ತೆ, ಸಾಕಷ್ಟಿದ್ದಾವೆ. ಆದರೆ ಅದಕ್ಕೂ ಮುಂಚೆ STಯಲ್ಲಿ ಸಾಕಷ್ಟು ಸಮಾಜಗಳು, ಉಪ್ಪಾರ, ಮತ್ತೊಂದು ಮಗದೊಂದು, ಅಗಸ. ಆದರೆ ಅವರನ್ನು ಪಕ್ಕಕ್ಕಿಟ್ಟು ಕುರುಬರನ್ನು STಗೆ ಸೇರಿಸಬೇಕು ಅಂದಾಗ, ಯಾಕಂದರೆ ಆ ಸಮಾಜಕ್ಕೆ ಅರ್ಹತೆಗಳಿದೆ. ಗೊಂಡ ಸಮಾಜದ ಒಂದು ಜನಾಂಗೀಯ ಅಧ್ಯಯನದ ವರದಿ ಕೂಡ ಸಿಕ್ಕಿದೆ, ಅದನ್ನು ಇವ್ರಿಗೂ ಕೂಡ ಸಬ್ಮಿಟ್ ಮಾಡಬಹುದು.
ಆದರೆ ಅವ್ರದ್ದು ಬೇಡಿಕೆ ಇದೆ. ಆದರೆ ಇನ್ನುಳಿದ ಸಮಾಜಗಳನ್ನು ಕೂಡ ನೋಡ್ಬೇಕು. ನೋಡಿ, ಸಿಂಪಲ್ 2A ನಲ್ಲಿ ಬರುವಂತಹ 15% ಸಿಂಹಪಾಲನ್ನು 2 ಸಮಾಜಗಳು ತಿಂತಿದ್ದಾವೆ ಅಂದರೆ ಕುರುಬರು ಮತ್ತು ಈಡಿಗರು. ಇನ್ನುಳಿದ ಸಮಾಜಗಳಿಗೆ ಒಂದು ಒಳ ಮೀಸಲಾತಿ ಹಂಚಿಕೆ ಮಾಡಿ ಕೊಡೋದೇ ಆದರೆ ನ್ಯಾಯ ಸಿಗುತ್ತೆ. ಇದು ಮೀಸಲಾತಿ ಹಂಚಿಕೆ ಲೆಕ್ಕ. ಇದನ್ನು ಮೀರಿ, ಯಾಕಂದರೆ ನೋಡಿ, ಈ ಭಜಂತ್ರಿ ಸಮಾಜ ಬರುತ್ತೆ, ಆ ಸಮಾಜಕ್ಕೆ ನಿಜಕ್ಕೂ ಒಂದು ST ಮೀಸಲಾತಿ ಬೇಕು. ಯಾಕಂದರೆ ಬಾಯಿಗೆ ಬಂದಂಗೆ ಅಂತಾರೆ ಕೆಲವು ಸಂದರ್ಭಗಳಲ್ಲಿ. ಆ ಸಮಾಜಕ್ಕೂ ST ಮೀಸಲಾತಿ ಅಗಸರಿಗೆ ಬೇಕು, ಉಪ್ಪಾರರಿಗೆ ಬೇಕು. ನೋಡಿ, ಹಾಗೆ ನೋಡಿದ್ರೆ ಮರಹತ್ತಿ ಹೆಂಡ ಇಳಿಸುವಂತಹ ಈಡಿಗರಿಗೂ ಕೂಡ ಬೇಕು. ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುವಂತಹ ಪಶುಪಾಲಕ ಸಮಾಜಗಳು ಕುರುಬರಿಗೂ ಬೇಕು, ಗೊಲ್ಲರಿಗೂ ಬೇಕು. ಇದೆಲ್ಲ ಬೇಡಿಕೆಗಳು ಈ ಕಡೆ ಇದ್ದಾಗ ಒಂದು ಸಮಾಜವನ್ನು ತಗೊಂಡಾಗ ಇಷ್ಟೆಲ್ಲ ವಿರೋಧಗಳು ವ್ಯಕ್ತ ಆಗುತ್ತೆ. ಇನ್ನುಳಿದ ಸಮಾಜಗಳು ಕೇಳ್ತವೆ. ಆದರೆ ಬಹು ಬೇಡಿಕೆ ಇದ್ದಂಥದ್ದು ಕುರುಬರಿಗೆ, ಅವ್ರಿಗೊಂದು ಅವಕಾಶ ಕೊಡಬೇಕು, STಗೆ ಸೇರಿಸಬೇಕು ಅನ್ನುವಂಥದ್ದಿತ್ತು. ಆದರೆ ಇನ್ನುಳಿದ ಸಮಾಜಗಳ ಬಗ್ಗೆ ಕೂಡ ಚರ್ಚೆಗಳಾಗ್ತವೆ. ವಿರೋಧ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಚರ್ಚೆಗಳಾಗ್ತವೆ. ಹಾಗೇನಾಗುತ್ತೆ, ಅತಿ ಹಿಂದುಳಿದ ಸಮಾಜಗಳು, ಅದು ಅಗಸ, ತಿಗಳ, ಭಜಂತ್ರಿ, ಗೊಲ್ಲ ಮತ್ತು ಉಪ್ಪಾರ, ಇವೆಲ್ಲ ಸಮಾಜಗಳು, ಇವು ಕೂಡ ನ್ಯಾಯ ಸಿಗಬೇಕಾಗುತ್ತೆ. ಆದರೆ ಯಾವ ರೀತಿ ಹಂಚಿಕೆ ಮಾಡಬಹುದು? STಗೆ ಸೇರಿಸಬೇಕು ಅಂದಾಗ ಎಲ್ಲರನ್ನೂ ಸೇರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಇವರ ಮಾನದಂಡ ಗೊಂಡ ಎಕ್ಸಾಂಪಲ್ ಕೊಡ್ತಾರೆ, ಜೇನು ಕುರುಬ ಎಕ್ಸಾಂಪಲ್ ಕೊಡ್ತಾರೆ, ಕಾಡು ಕುರುಬ ಎಕ್ಸಾಂಪಲ್ ಕೊಡ್ತಾರೆ. ಏನೇ ಇರಬಹುದು, ಒಂದೊಂದಷ್ಟು ಸಮಾಜಗಳಿಗೆ ನಿಜಕ್ಕೂ ಈ ಪರ್ಟಿಕ್ಯುಲರ್ ಪಟ್ಟಿಗೆ ಸೇರಿಸಬೇಕಾಗಿದೆ ಅನ್ನುವಂಥದ್ದನ್ನು ತಳ್ಳಿ ಹಾಕುವಂತಿಲ್ಲ. ಅದು ಕುರುಬರಿಗಿರಬಹುದು, ಯಾರಿಗೇ ಇರಬಹುದು. ಆದರೆ ವಿರೋಧಗಳು ಕೂಡ ವ್ಯಕ್ತವಾಗ್ತವೆ. ಆದಾಗ್ಯೂ ಸಿದ್ದರಾಮಯ್ಯ ಅವರು ಹೇಳಿ ಕೇಳಿ ಅದೇ ಸಮಾಜಕ್ಕೆ ಸೇರಿದವರು ಯಾವ ರೀತಿಯ ನಿರ್ಧಾರ ತಗೋತಾರೆ, ಇದು ಇಲ್ಲಿಗೆ ಫೈನಲ್ ಆಗೋದಿಲ್ಲ. ಇಲ್ಲಿಂದ ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಕೇಂದ್ರ ಕೂಡ ಅದಕ್ಕೆ ಅನುಮೋದನೆ ಕೊಡಬೇಕು. ಏನಾಗುತ್ತೋ ಒಟ್ಟಿನಲ್ಲಿ ಒಂದು ಬೇಡಿಕೆ ಇತ್ತು, ಅವರ ಆಕ್ರೋಶ ಇತ್ತು. ಅದಕ್ಕೋಸ್ಕರ ಸ್ವಾಮೀಜಿಗಳು ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ಸಾಕಷ್ಟು ನಿರಂಜನಾನಂದಪುರಿ ಶ್ರೀಗಳು ಸೇರಿದಂತೆ ಸಾಕಷ್ಟು ಸ್ವಾಮೀಜಿಗಳು ಹಕ್ಕೊತ್ತಾಯವನ್ನು ಮಾಡಿದ್ರು. ಈಗ ಯಾರೆಲ್ಲ ST ಪಟ್ಟೀಲಿದ್ದಾರೆ ಅವರಿಗೂ ಮತ್ತು ಹೊಸದಾಗಿ ಸೇರಬಹುದಾದಂತಹ ಕುರುಬರಿಗೂ ಕೂಡ ಒಟ್ಟಿಗೆ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಅಲ್ಲೂ ಕೂಡ ಒಳ ಮೀಸಲಾತಿ ಆಗಬೇಕಾಗತ್ತೆ. ಅದರ ಅನ್ವಯದಲ್ಲಿ ಒಂದು, ಯಾಕಂದರೆ ಅಲ್ಲಿ ST ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸೀಸ್ ಬರುತ್ತೆ, ಅದರಲ್ಲೂ ಕೂಡ ಕುರುಬರಿಗೆ ಎಷ್ಟು ಕೊಡಬೇಕು, ಇನ್ನುಳಿದ ಈ ST ಪಟ್ಟಿಲಿರುವಂತಹ ಸಮುದಾಯಗಳಿಗೆ ಎಷ್ಟು ಕೊಡಬೇಕು, ಅದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಚರ್ಚೆ ಆಗಬೇಕು. ಆಗ ಸಾಮಾಜಿಕ ನ್ಯಾಯ ಸರಿಯಾದ ರೀತಿಯಲ್ಲಿ ಹಂಚಿಕೆ ಆಗುತ್ತೆ. ಆದರೆ ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾದಂತಹ ಸಿದ್ದರಾಮಯ್ಯ ಅವರು ಈ ನಡೆ ಮತ್ತು ಈ ನಿರ್ಧಾರವನ್ನು ಯಾವ ರೀತಿ ತಗೋತಾರೆ, ಕುತೂಹಲದ ವಿಚಾರ. ಮತ್ತು ತಳ ಸಮುದಾಯ, ಶೋಷಿತ, ಹಿಂದುಳಿದ ಸಮಾಜಗಳಿಗೆ ನ್ಯಾಯ ಸಿಗಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. 4ನೆಯ ಸುದ್ದಿ, ವಾಲ್ಮೀಕಿ ಹಗರಣಕ್ಕೆ CBI ಪ್ರವೇಶ. ಬಳ್ಳಾರಿ ಬಿಜೆಪಿ ಪಾಲಿಕೆ ಸದಸ್ಯನಿಗೆ ಶಾಕ್, ಗೋವಿಂದ್ ಮನೆ ಮೇಲೆ CBI ರೈಡ್. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಹಗರಣಕ್ಕೆ CBI ಎಂಟ್ರಿ ಆಗಿದೆ. ಬಳ್ಳಾರಿ ಬಿಜೆಪಿ ಪಾಲಿಕೆ ಸದಸ್ಯ ಗೋವಿಂದ್ ಮನೆ ಮೇಲೆ CBI ದಾಳಿ ಮಾಡಿದೆ. ನಗರದ ಗಾಂಧಿನಗರದಲ್ಲಿರುವಂತಹ ನಿವಾಸಕ್ಕೆ CBI ತಂಡ ಎಂಟ್ರಿ ಕೊಟ್ಟಿದ್ದು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಸುಮಾರು 88 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂಬ ಆರೋಪವಿದೆ. ಇದರಲ್ಲಿ ಗೋವಿಂದ್ ಅವರ ಹೆಸರು ಕೇಳಿ ಬರ್ತಿದೆ. 2024 ಜುಲೈನಲ್ಲಿ ಬಿ ನಾಗೇಂದ್ರ ಮನೆ ಮೇಲೆ, 2025 ಜೂನ್ನಲ್ಲಿ ಬಳ್ಳಾರಿ MPE ತುಕಾರಾಂ ಅವರ ಮನೆ ಮೇಲೆ, 3 ಶಾಸಕರ ಮನೆ ಮೇಲೆ ಇಡಿ ದಾಳಿ ಮಾಡಿತ್ತು. ಬಿಜೆಪಿ ಸದಸ್ಯ ಗೋವಿಂದ ಮೂಲತಃ ಮೊಟ್ಟೆ ವ್ಯಾಪಾರಿ. ಹಗರಣದಲ್ಲಿ ನೆಕ್ಕಂಟಿ ನಾಗರಾಜ್ ಅಕೌಂಟ್ನಿಂದ ಗೋವಿಂದ್ ಅಕೌಂಟ್ಗೆ ಹಣ ವರ್ಗಾವಣೆ ಆರೋಪವಿದ್ದು, ಗೋವಿಂದ್ ಅವರು ವಿವಿಧ ಕಡೆಗಳಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ ಎಂಬುದು ತನಿಖೆಯಲ್ಲಿ ಬಹಿರಂಗವಾಗಿದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲಿ 20.19 ಕೋಟಿ ರು ಹಣವಾಗಿ ವಿತರಿಸಲಾಗಿದೆ ಎಂದು ಇಡಿ ಆರೋಪಿಸಿದೆ. ನಾಗೇಂದ್ರ ಅವರ ಸಹಾಯಕ ವಿಜಯ್ ಕುಮಾರ್ ಗೌಡ ಮೊಬೈಲ್ನಲ್ಲಿ ಚುನಾವಣಾ ವೆಚ್ಚದ ನೋಟ್ ಸಿಕ್ಕಿದೆ. ಯೂನಿಯನ್ ಬ್ಯಾಂಕ್ FIR ಆಧಾರದಲ್ಲಿ ತನಿಖೆ ನಡೆಸುತ್ತಿದ್ದು CBI ತನಿಖೆಗೆ ಹೈಕೋರ್ಟ್ ಆದೇಶ ನೀಡಿತ್ತು. ಆರಂಭದಲ್ಲಿ ಈ ಕೇಸ್ ಸಿದ್ದರಾಮಯ್ಯ ಅವರ ಮತ್ತು ಅವರ ಸಂಪುಟದ ನಾಗೇಂದ್ರ ಅವರ ಮೇಲೆ ಗಂಭೀರವಾದಂಥ ಆರೋಪ ಬಂದಿತ್ತು. ಇದೇ ಯತ್ನಾಳ್ ಟೀಮ್ ಫಸ್ಟ್ ಟೈಮ್ ವಿಪಕ್ಷವಾಗಿ, ಅಸಲಿ ವಿಪಕ್ಷವಾಗಿ ಹೋರಾಟ ಮಾಡಿತ್ತು. ಆನಂತರದಲ್ಲಿ ರಾಜ್ಯ BJP ಘಟಕ ಕೂಡ ಹೋರಾಟ ಬಂತು. ಆದರೆ ಮೊದಲು ಮಾಡಿದ್ದು ಯತ್ನಾಳ್ರ ನಂತರದಲ್ಲಿ BJP ಬಂತು. ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು. ಆದರೆ ಈಗ BJPಯ ಪಾಲಿಕೆ ಸದಸ್ಯ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದಾದರೆ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲಬಹುದು? ಯಾಕಂದರೆ ಯತ್ನಾಳ್ ಪದೇ ಪದೇ ಹೇಳ್ತಿದ್ರು, ಇಲ್ಲಿ ಸಿದ್ದರಾಮಯ್ಯ ಮತ್ತು ವಿಜೇಂದ್ರ ಅವರ ಜೊತೆಲಿ, ಆರ್ ಅಶೋಕ್ ಜೊತೆಲಿ ಒಂದು
ಮೈತ್ರಿ ಒಳಮೈತ್ರಿ ಆಗಿದೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಿದೆ ಅನ್ನುವಂಥದ್ದು. ಆದರೆ ಇಲ್ಲಿ ಎಲ್ಲ ಒಂದು ಕಡೆ ಶ್ರೀರಾಮುಲು ಅವರ ಆಪ್ತ ಕೂಡ ಇರಬಹುದು ಈ ಪಾಲಿಕೆ ಸದಸ್ಯ, ಎಲ್ಲ ಒಂದು ಕಡೆ ಯತ್ನಾಳ್ ಹೇಳಿರುವ ರೀತಿಯಲ್ಲೇ ನಡೀತಿರಬಹುದು. ಆದರೆ CBI ಎಂಟ್ರಿ ಕೊಟ್ಟಿದೆಯಲ್ಲ, ಇನ್ನು ಮೇಲೆ ಮೋದಿ ಗೌರ್ಮೆಂಟ್ ಇತ್ತೀಚೆಗೆ ಒಂದು ಕಾನೂನು ತಂದಿತ್ತಲ್ಲ, 30 ದಿನಗಳ ಕಾಲ ಜೈಲಲ್ಲಿದ್ದು ಬಂದರೆ ಅವ್ರ ಪೋಸ್ಟ್ ಹೋಗುತ್ತೆ ಅಂತ. ಆ ಲೆಕ್ಕಾಚಾರದಲ್ಲಿ ಈ ಪ್ರಕರಣವನ್ನು ನೋಡುತ್ತಾ ನಿಲ್ಲೋದಾದರೆ ಎಲ್ಲಿಂದ ಎಲ್ಲಿಗೋ ಹೋಗುವಂತಹ ಸಾಧ್ಯತೆಗಳು ಬರಬಹುದು. ಏನೋ ಇನ್ನೇ ಸುದ್ದಿ, ಕಷ್ಟದಲ್ಲಿರುವ ರೈತರ ಬಳಿಗೆ ನಿಖಿಲ್ ಪ್ರವಾಸ, ಮಳೆ ಹಾನಿ ಪ್ರದೇಶಗಳಿಗೆ ನಿಖಿಲ್ ಭೇಟಿ, ಕೇಂದ್ರದಿಂದ ನೆರವಿಗೆ ಕುಮಾರಸ್ವಾಮಿ ಅಭಯ. ಕಲಬುರಗಿ ಜಿಲ್ಲೆಯಲ್ಲಿ JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಕೈಗೊಂಡಿದ್ದಾರೆ. ಮೊದಲು APMC ಯಾರ್ಡ್ನಲ್ಲಿ ರೈತರೊಂದಿಗೆ ಸಂವಾದ ನಡೆಸಿ ಅತಿವೃಷ್ಟಿಯಿಂದಾದ ಸಮಸ್ಯೆಗಳ ಬಗ್ಗೆ ರೈತರಿಂದಲೇ ನಿಖಿಲ್ ಮಾಹಿತಿ ಪಡೆದರು. ಬಳಿಕ ಸ್ಥಳೀಯ ಮುಖಂಡರು ರೈತರ ಜೊತೆ ಸೇರಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಬಳಿಕ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಅತಿವೃಷ್ಟಿಯಿಂದ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಾಶ ಆಗಿದೆ. ಜನಸಾಮಾನ್ಯರು ಮನೆ ಕಳೆದುಕೊಂಡಿದ್ದಾರೆ, ಸಾಕಷ್ಟು ಸಂಕಟ ಅನುಭವಿಸುತ್ತಿದ್ದಾರೆ. ಅತಿವೃಷ್ಟಿಯಿಂದ ಹಾನಿಗೊಳಗಾದ ಒಂದೇ ಒಂದು ಪ್ರದೇಶಕ್ಕೂ CM ಇದುವರೆಗೂ ಭೇಟಿ ನೀಡಿಲ್ಲ. ಕೃಷಿ ಸಚಿವರು ಅವರ ಮತಕ್ಷೇತ್ರ ಬಿಟ್ಟು ಹೊರಗೆ ಬಂದೇ ಇಲ್ಲ. ತಕ್ಷಣವೇ ವಿಶೇಷ ಪ್ಯಾಕೇಜ್ ಘೋಷಿಸಿ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ನಿಖಿಲ್ ಆಗ್ರಹಿಸಿದ್ದಾರೆ. ರೈತ ಸಂವಾದದಲ್ಲಿ ದೂರವಾಣಿ ಮೂಲಕವೇ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಮಾತಾಡಿದಂತಹ ನಿಖಿಲ್ ಕುಮಾರಸ್ವಾಮಿ ಅವರು, ಅತಿವೃಷ್ಟಿಯಿಂದಾದ ಹಾನಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದೇನೆ. ನನಗೆ ಮನವಿ ಪತ್ರವನ್ನು ನೀಡಿ ನಾನು ಪ್ರಧಾನಮಂತ್ರಿಗಳು ಹಾಗೂ ಗೃಹ ಸಚಿವರನ್ನು ಭೇಟಿ ಮಾಡಿ ವಿಶೇಷ ಆರ್ಥಿಕ ನೆರವು ಕೊಡಿಸುತ್ತೇನೆ ಅಂತ ರೈತರಿಗೆ ಕುಮಾರಸ್ವಾಮಿ ಅವರು ಫೋನ್ ಮೂಲಕ ಒಂದು ಭರವಸೆಯನ್ನು ನೀಡಿದ್ದಾರೆ. ನೋಡಿ, ತುಂಬ ಸೂಕ್ಷ್ಮವಾಗಿ ನೋಡಿ, ಇತ್ತೀಚೆಗೆ ತೊಗರಿ ಬೆಳೆ ಹಾಳಾಗಿದೆ ಈ ಅತಿವೃಷ್ಟಿಯಿಂದ ಅನ್ನುವಂಥದ್ದನ್ನು ತಗೊಂಡು ಒಬ್ಬ ರೈತ AICC ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಹೋಗ್ತಾರೆ. ಆಗ ಅವ್ರು ಹೇಳ್ತಾರೆ, ತುಂಬ ವೈರಲ್ ಆಯಿತು ವಿಡಿಯೋ, ಅಲ್ಲಪ್ಪ ನಿಂದು ಎಷ್ಟು ಎಕರೆ ಇದೆ? 30 ಎಕರೆ ಇದೆ. ನಂದು ಇಷ್ಟು ಎಕರೆ ಇದೆ. 6 ಎತ್ತವಳು ಹತ್ರ ಬಂದು 3 ಎತ್ತವಳು ಹೇಳ್ಕೊಂಡ್ರೆ ಏನು ಅನ್ನೋ ಧಾಟಿಯಲ್ಲಿ ಮಾತಾಡಿದ್ರಲ್ಲ, ಅವರದ್ದೇ ಸರ್ಕಾರ ರಾಜ್ಯದಲ್ಲಿತ್ತು, ವಿಶೇಷ ಪ್ಯಾಕೇಜ್ ಕೊಡಿಸಬಹುದಿತ್ತು, ಅಥವಾ ರೈತರ ಪರವಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ವಿಶೇಷ ಬಜೆಟ್ ಮಂಡಿಸಿ ಅಂತ ಕೇಳಬಹುದಿತ್ತು. ಮಳೆಯಿಂದ ಆದಂತಹ ಸಮಸ್ಯೆಗಳಿಂದ ರೈತರಿಗೆ ಎಷ್ಟೆಲ್ಲ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು, ಇದೆಲ್ಲವನ್ನ ಬಿಟ್ಟು ಪ್ರತಿ ಸಲ ಮೋದಿಯವರನ್ನು, ಕೇಂದ್ರ ಸರ್ಕಾರವನ್ನು ಟೀಕಿಸುವ, ಖಂಡಿಸುವ ಖರ್ಗೆ ಅವರು ರಾಜ್ಯ ಸರ್ಕಾರವನ್ನು ಕೂಡ ಖಂಡಿಸಿ ಈ ಕೆಲಸ ಆಗಬೇಕು, ನಮ್ಮದೇ ಜಿಲ್ಲೆಯಲ್ಲಿ ಹೀಗಾಗಿದೆ, ಲೋಕಸಭೆಯಲ್ಲೂ ಗೆದ್ದಿದೆ ಈ ಸಲ ಕಾಂಗ್ರೆಸ್ಸಲ್ಲಿ, ಆ ಮಾತನ್ನು ಹೇಳಬಹುದಿತ್ತು. ಅಂಥ ಜಾಗಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟಿರುವಂಥದ್ದು ಮತ್ತು ಕೇಂದ್ರ ಸರ್ಕಾರದಿಂದ ನಾವು ಕೊಡಿಸ್ತೀವಿ, ರಾಜ್ಯ ಸರ್ಕಾರದಿಂದ ನೀವು ಕೊಡಿಸಿ ಎನ್ನುವಂತಹ ಪರೋಕ್ಷ ಸವಾಲನ್ನು ಎಸ್ತಿರುವಂಥದ್ದು. ಈಗ ಸಿದ್ದರಾಮಯ್ಯ ಸರ್ಕಾರ ತಮ್ಮ ಇತಿಮಿತಿಯಲ್ಲಿ ಬಜೆಟ್ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿದ್ರೆ ಆಗ ಪ್ರಶ್ನೆ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ನೋಡಿ, ನಾವು ಕೊಟ್ಟಿದ್ದೀವಿ, ಕುಮಾರಸ್ವಾಮಿ ಅವರೇ ನೀವು ಕೊಡಿಸಿ ಕೇಂದ್ರದಿಂದ ಅಂತ ಒಂದು ಇವರು ಕೂಡ ವಿಶೇಷ ಪ್ಯಾಕೇಜ್ ಕೊಡುವ ಮೂಲಕ ಸವಾಲೆಸಬಹುದು. ಆ ಕೆಲಸವನ್ನು ಸರ್ಕಾರ ಮಾಡುತ್ತಾ ನೋಡಬೇಕು. ಇನ್ನು 6ನೇ ಬಹುಮುಖ್ಯವಾದಂತಹ ಸುದ್ದಿ, 6ನೆಯ ಸುದ್ದಿ, ಮದ್ದೂರಿನ ಬಳಿಕ ತುಮಕೂರಿನಲ್ಲಿ ಕೇಸ್, ಫೈರ್ ಬ್ರಾಂಡ್ ಯತ್ನಾಳ್ ವಿರುದ್ಧ ಮತ್ತೊಂದು FIR. ದಸರಾ ಬಳಿಕ ಬಹುದೊಡ್ಡ ಗಿಫ್ಟ್ ಸಿಗುವಂತಹ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಫೈರ್ ಬ್ರಾಂಡ್ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸಾಲು ಸಾಲು ಆರೋಪಗಳು, FIRಗಳು ದಾಖಲಾಗಿರುವಂಥದ್ದು. ಸೆಪ್ಟೆಂಬರ್ 11ರಂದು ಮದ್ದೂರಿನಲ್ಲಿ ಪ್ರಚೋದನಕಾರಿ ಭಾಷಣ ಆರೋಪದಲ್ಲಿ ಸೆಪ್ಟೆಂಬರ್ 12ನೇ ತಾರೀಕು ಮದ್ದೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಅನಂತರ ಮದ್ದೂರಿನ ಬಳಿಕ ತುಮಕೂರಿನಲ್ಲೂ ಮತ್ತೊಂದು FIR ದಾಖಲಾಗಿರುವಂಥದ್ದು. ಸೆಪ್ಟೆಂಬರ್ 13ರಂದು ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯಲ್ಲಿ ತುಮಕೂರಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳು ಭಾಗಿಯಾಗಿದ್ದರು. ಅನ್ಯ ಕೋಮಿನ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆಂದು ಪೊಲೀಸ್ ಸಿಬ್ಬಂದಿ ರಘುನಾಥ್ ದೂರು ಕೊಟ್ಟಿದ್ರು. ಹೀಗಾಗಿ ಪ್ರಚೋದನಕಾರಿ ಭಾಷಣ ಆರೋಪದ ಮೇಲೆ ಸೆಪ್ಟೆಂಬರ್ 14ರ ಭಾನುವಾರ ರಾತ್ರಿ ತುಮಕೂರು ನಗರ ಠಾಣೆ ಪೊಲೀಸರು ಕೇಸ್ ಹಾಕಿದ್ದಾರೆ. ಯತ್ನಾಳ್ ಮೇಲೆ ಇದುವರೆಗೂ 71 FIRಗಳು ದಾಖಲಾಗಿವೆ. ಮದ್ದೂರಿನಲ್ಲಿ 70ನೇಯದ್ದು, ತುಮಕೂರಿನಲ್ಲಿ 71ನೇಯದ್ದು FIR ಅನ್ನುವಂಥದ್ದನ್ನು ಖುದ್ದು ಯತ್ನಾಳ್ ವೇದಿಕೆ ಮೇಲೇನೆ ಹೇಳಿದ್ರು ಕೂಡ. ಇದೆಲ್ಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆಲ್ಮೋಸ್ಟ್ BJP ಹೈಕಮಾಂಡ್ ಯತ್ನಾಳ್ರ ಪರವಾಗಿ ತುಂಬ ಸಾಫ್ಟ್ ಆಗಿದೆ. ಎಲ್ಲ ಒಂದು ಕಡೆ ಎಮೋಷನ್ ಆಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಕೇಂದ್ರ ಸಚಿವರೊಬ್ಬರ ಬಳಿ, ಅಂದರೆ ಪ್ರಹ್ಲಾದ್ ಜೋಶಿ ಅವರು ಇರಬಹುದು ಅನ್ನುವಂತಹ ಚರ್ಚೆ, ಅಥವಾ ವಿ ಸೋಮಣ್ಣ ಅವ್ರ ಜೊತೆಲಿ ಅಮಿತ್ ಶಾ ಅವರು ಮಾತಾಡಿದ್ದು, ನಾನು ಅಶೋಕ್ ಮತ್ತು ವಿಜೇಂದ್ರ ಅವರ ಮಾತು ಕೇಳಿಕೊಂಡು ತಪ್ಪು ಮಾಡಿಬಿಟ್ಟೆ, ಯತ್ನಾಳ್ರನ್ನು ನಾನು ಉಚ್ಚಾಟನೆ ಮಾಡಬಾರ್ದಾಗಿತ್ತು, ಆದಷ್ಟು ಬೇಗ ಅವರನ್ನು ಮತ್ತೆ ಪಕ್ಷಕ್ಕೆ ಕರೆಸಿಕೊಳ್ಳುವಂಥದ್ದು, ಈಗಿರುವಂತಹ ಕ್ರೇಜನ್ನು 100 ಪಟ್ಟು ಹೆಚ್ಚಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆ ಬಿಗ್ ಗಿಫ್ಟ್ ಕೊಡುವಂಥದ್ದು ಹೈಕಮಾಂಡ್ನ ಲೆಕ್ಕಾಚಾರ ಆಗಿರುವಂಥದ್ದು. ದಸರಾಗೂ ಮುನ್ನ ಅಥವಾ ದಸರಾದ ನಂತರ ಯತ್ನಾಳ್ BJPಲಿ ಇರ್ತಾರೆ. ಅವರು
ದೊಡ್ಡ ಪವರ್ ಜೊತೆಯಲ್ಲಿ ಪಕ್ಷಕ್ಕೆ ವಾಪಸ್ ಆಗ್ತಾರೆ ಅನ್ನುವಂತಹ ಚರ್ಚೆ BJP ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಹೈಕಮಾಂಡ್ ಆದಷ್ಟು ಬೇಗ ದೆಹಲಿಗೆ ಅವರನ್ನು ಆಹ್ವಾನಿಸುತ್ತೆ. ಖುದ್ದು ಅಮಿತ್ ಶಾ ಅವರು ಘೋಷಣೆ ಮಾಡ್ತಾರೆ, ಮತ್ತೆ ಬಂದಿದ್ದಾರೆ, ನಾವು ಇಂಥ ಪೋಸ್ಟ್ ಕೊಡ್ತಿದ್ದೀವಿ ಅನ್ನುವಂಥದ್ದು ಕೂಡ ಬಹುಮುಖ್ಯ ವಿಚಾರ. ಯತ್ನಾಳ್ ಅಭಿಮಾನಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂದರೂ ತಪ್ಪಾಗೋದಿಲ್ಲ. ಇನ್ನು 7ನೇ ಸುದ್ದಿ, ಅರ್ಜೆಂಟ್ 55,000 ಕಳಿಸಿ ಮೆಸೇಜ್, ಉಪೇಂದ್ರ ಪ್ರಿಯಾಂಕಾಗೆ ಸೈಬರ್ ಶಾಕ್, ಇಬ್ಬರ ಮೊಬೈಲ್ ನಂಬರ್ ಹ್ಯಾಕ್ ಹೇಗಾಯಿತು? ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಸೈಬರ್ ಕದೀಮರು ಸಖತ್ ಶಾಕ್ ಕೊಟ್ಟಿದ್ದಾರೆ. ಸೈಬರ್ ಚೋರರು ಇಬ್ಬರ ಮೊಬೈಲ್ ನಂಬರನ್ನು ಹ್ಯಾಕ್ ಮಾಡಿ ಸಾವಿರಾರು ರೂಪಾಯಿ ವಸೂಲಿ ಕೂಡ ಮಾಡಿದ್ದಾರೆ. ಮೊಬೈಲ್ ನಂಬರ್ ಹ್ಯಾಕ್ ಮಾಡಿದ್ದು ಅಷ್ಟೇ ಅಲ್ಲ, ಮೊಬೈಲ್ನಲ್ಲಿದ್ದ ಕಾಂಟ್ಯಾಕ್ಟ್ ನಂಬರ್ನಲ್ಲಿದ್ದವರಿಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸಿ ಹಣ ಕೊಡುವಂತೆ ಮನವಿ ಮಾಡಿದ್ದಾರೆ. ಉಪೇಂದ್ರ ಅವರ ಮಗ ಆಯುಷ್ ಅವರೇ ಈ ಹ್ಯಾಕರ್ಗಳಿಂದ 55,000 ರೂಪಾಯಿ ಕಳೆದುಕೊಂಡಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಉಪೇಂದ್ರ ಹಾಗೂ ಪ್ರಿಯಾಂಕಾ ಇಬ್ಬರು ದೂರು ನೀಡಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟು ಮಾತನಾಡಿದಂತಹ ಉಪೇಂದ್ರ ಅವರು, ಯಾವುದೇ ಒಂದು ನಂಬರ್ನಿಂದ ಪ್ರಿಯಾಂಕಾ ಅವರಿಗೆ ಕರೆ ಬಂದಿತ್ತು, ನೀವು ಏನೋ ಐಟಮ್ ಆರ್ಡರ್ ಮಾಡಿದ್ದೀರಿ, ಅದಕ್ಕೆ ನೀವು ಅಡ್ರೆಸ್ ಹುಡುಕುತ್ತಿದ್ದೀರಿ, ಸ್ಟಾರ್ ಹಾಗೂ ಆ್ಯಶ್ ಇರುವಂತಹ ಒಂದು ನಂಬರ್ಗೆ ಕರೆ ಮಾಡಿ ಎಂದು ಹೇಳಿದ್ರು. ಪ್ರಿಯಾಂಕಾ ಫೋನ್ನಿಂದ ಆಗಲಿಲ್ಲ. ಬಳಿಕ ನನ್ನ ಫೋನ್ನಿಂದ ಹಾಗೂ ಮ್ಯಾನೇಜರ್ ಮಹಾದೇವ ಅವರ ಫೋನ್ನಿಂದ ಪ್ರಯತ್ನಿಸಿದೆವು. ಮೂವರ ಮೊಬೈಲ್ ಕೂಡ ಹ್ಯಾಕ್ ಆಯಿತು. ಹ್ಯಾಕ್ ಆದ ಬಳಿಕ ನಮ್ಮ ಫೋನ್ನಿಂದ ಬೇರೆಯವರಿಗೆ ಮೆಸೇಜ್ ಹೋಗುತ್ತಿದೆ, ಅರ್ಜೆಂಟಾಗಿ 55,000 ರೂಪಾಯಿ ಕಳಿಸಿ ಅಂತ ಎಲ್ಲರಿಗೂ ಕೇಳುತ್ತಿದ್ದಾರೆ. ಏನೋ ಎಮರ್ಜೆನ್ಸಿ ಇರಬಹುದು ಎಂದು ನಮಗೆ ಗೊತ್ತಿರುವ ಕೆಲವರು ದುಡ್ಡು ಕಳಿಸಿದ್ದಾರೆ. ಇಂತಹ ಮೆಸೇಜ್ ಬಂದರೆ ದಯವಿಟ್ಟು ಯಾರೂ ಕೂಡ ದುಡ್ಡು ಕಳಿಸಬೇಡಿ ಎಂದು ಉಪೇಂದ್ರ ಮನವಿ ಮಾಡಿದ್ದಾರೆ. ನೋಡಿ, ಚಿತ್ರೋದ್ಯಮದ ಬುದ್ಧಿವಂತ ಉಪೇಂದ್ರ ಅವರನ್ನೇ ಹ್ಯಾಕರ್ಸು ಈ ಥರ ಹ್ಯಾಕ್ ಮಾಡಿದ್ದಾರೆ ಅವರ ಫೋನ್ಗಳನ್ನು ಅಂದರೆ, ಮತ್ತು ಅವರ ಮಗ ಬುದ್ಧಿವಂತನ ಮಗ ಆತ ಕೂಡ ಹ್ಯಾಕರ್ಗಳ ಕಾರಣಕ್ಕೆ 55,000 ಕಳಿಸ್ಕೊಟ್ಟಿದ್ದಾರೆ ಅಂದರೆ ಎಷ್ಟು ಹುಷಾರಾಗಿರಬೇಕು. ನಮ್ಮ ಫೋನ್ಗಳಲ್ಲಿ ಬರುವಂತಹ ಅನಗತ್ಯ ಮೆಸೇಜ್ಗಳನ್ನು, ಅನಗತ್ಯ ಕಾಲ್ಗಳನ್ನು ಗೊತ್ತಿಲ್ಲದಿರೋರಿದ್ದರೆ ಆ ಫೋನ್ಗಳನ್ನೇ ರಿಸೀವ್ ಮಾಡಿದಿರೋರು ತುಂಬ ಒಳ್ಳೆಯದು. ಅದಕ್ಕಿಂತಲೂ ಮಿಗಿಲಾಗಿ ತುಂಬ ಸಸ್ಪಿಷಿಯಸ್ ಅನ್ನುವಂತಹ ಮೆಸೇಜ್ಗಳು, ಯಾವುದ್ಯಾವುದೋ ನಂಬರ್ ಇರುತ್ತೆ, ಗೊತ್ತಿಲ್ಲದಿರೋ ನಂಬರ್, ಆ ಮೆಸೇಜ್ ಬಂದರೆ ಓಪನ್ ಮಾಡೋದು, ವಾಟ್ಸಪ್ ಬಂದರೆ ಓಪನ್ ಮಾಡೋದು, ವಾಟ್ಸಪ್ ಕಾಲ್ ರಿಸೀವ್ ಮಾಡೋದು, ಎಲ್ಲವೂ ಕೂಡ ಸಮಸ್ಯೆ. ಆ ಸಮಸ್ಯೆಯಿಂದಲೇ ಎಷ್ಟೋ ಜನ ತಮ್ಮ ಪದವಿಗಳನ್ನು ಕಳ್ಕೊಂಡಿರುವಂಥವರು ರಾಜ್ಯದಲ್ಲಿದ್ದಾರೆ. ಗಮನದಲ್ಲಿರಬೇಕು. ಬುದ್ಧಿವಂತನೇ ಹ್ಯಾಕ್ ಆಗಿದ್ದಾನೆ ಅನ್ನೋದಾದರೆ ಇನ್ನುಳಿದವರ ಲೆಕ್ಕ ಎಲ್ಲಿಗೆ ಬರುತ್ತೆ ಯೋಚನೆ ಮಾಡಿ. ಇನ್ನು 8ನೇ ಸುದ್ದಿ, ಕುಚುಕು ಗೆಳೆಯನಿಗೂ ಕರ್ನಾಟಕ ರತ್ನ, ಅಂಬರೀಷ್ಗೂ ಕರ್ನಾಟಕ ರತ್ನ ಕೊಡಿ, ರೆಬಲ್ ಸ್ಟಾರ್ ಅಭಿಮಾನಿಗಳ ಬೇಡಿಕೆ. ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಗೌರವ ಸಂದಿದೆ. ಈ ರತ್ನರ ಸಾಲಿಗೆ ರೆಬಲ್ ಸ್ಟಾರ್ ಅಂಬರೀಷ್ ಕೂಡ ಸೇರಬೇಕು ಅನ್ನೋ ಕೂಗು ಜೋರಾಗಿದೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ಸಾಹಸಸಿಂಹ ವಿಷ್ಣುವರ್ಧನ್ ಹಾಗೂ ದಿವಂಗತ ಹಿರಿಯ ನಟಿ ಸರೋಜಾದೇವಿಗೆ ಮರಣೋತ್ತರ ಕರ್ನಾಟಕ ರತ್ನ ಗೌರವ ಘೋಷಣೆ ಮಾಡಿದೆ. ಇದರ ಬೆನ್ನಲ್ಲೇ ನಟಿ ತಾರಾ ಅವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಅಂಬರೀಷ್ ಅವರಿಗೂ ಕರ್ನಾಟಕ ರತ್ನ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಅಂಬರೀಷ್ ಹಾಗೂ ಸಾಹಸಸಿಂಹ ವಿಷ್ಣುವರ್ಧನ್ ಇಬ್ಬರೂ ಕೂಡ ಕುಚುಕು ಗೆಳೆಯರು. ಆ ಗೆಳೆಯರಿಬ್ಬರಿಗೂ ಕೂಡ ಒಂದೇ ಸಲ ಕರ್ನಾಟಕ ರತ್ನ ಸಿಕ್ಕರೆ ಇಡೀ ನಾಡಿಗೆ ಸಂತೋಷವಾಗುತ್ತೆ. ಹೀಗಾಗಿ ನಟಿ ತಾರಾ ಅವರು DK ಶಿವಕುಮಾರ್ ಅವರು ಅವರನ್ನು ಭೇಟಿ ಮಾಡಿ ಅಂಬರೀಷ್ ಅವರಿಗೆ ಒಂದು ಅವಕಾಶ ಕೊಡಿ, ಯಾಕಂದರೆ ನಿಮ್ಮ ಪಕ್ಷದಲ್ಲೂ ಇದ್ದರು, ಅವರು ರಾಜಕೀಯವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇದಕ್ಕೆಲ್ಲಕ್ಕಿಂತಲೂ ಮಿಗಿಲಾಗಿ ಒಂದು ಕಲಾವಿದರಾಗಿ ಅವರ ಸಾಧನೆ ದೊಡ್ಡದು, ಅವರ ಕೊಡುಗೆ ದೊಡ್ಡದು, ಅವರಿಗೆ ಅವಕಾಶ ಕೊಡಿ ಅನ್ನೋದನ್ನು ಕೇಳಿದ್ದಾರೆ. ನಿಜಕ್ಕೂ ಸಾಹಸಸಿಂಹ ವಿಷ್ಣುವರ್ಧನ್ ಅವರಿಗೆ ತಡವಾಗಿ ಸಿಕ್ಕಿದೆ. ಅವರಿಗೆ ರಾಜ್ಕುಮಾರ್ ಅವರಿಗೆ ಮತ್ತು ಅಂಬರೀಷ್ ಅವರಿಗೆ ಸಿಕ್ಕಂತಹ ಗೌರವಗಳು ತುಂಬ ಕಡಿಮೆ ಸಿಕ್ಕಿರುವಂಥದ್ದು. ಫಸ್ಟ್ ವಿಷ್ಣುವರ್ಧನ್ ಅವರಿಗೆ ಸಿಕ್ಕಿರೋದು ಖುಷಿ ವಿಚಾರ. ಅವ್ರ ಜೊತೆಲೇ ಅಂಬರೀಷ್ ಅವ್ರಿಗೂ ಕೊಟ್ಟರೆ, ಯಾಕಂದರೆ ಇಬ್ಬರು ಕೊಡುವಂತಹ ಸಂದರ್ಭದಲ್ಲಿ 3 ಕೊಡುವಂಥದ್ದೇನು ದೊಡ್ಡದಾಗೋದಿಲ್ಲ, ಯಾಕಂದರೆ ಅವರು ಅರ್ಹರಿದ್ದಾರೆ. ಅಂಬರೀಷ್ ಅವ್ರಿಗೂ ಕೊಟ್ಟರೆ ಇಬ್ಬರು ಅಭಿಮಾನಿಗಳು, ಕುಚುಕು ಅಭಿಮಾನಿಗಳು ತುಂಬ ಖುಷಿ ಪಡ್ತಾರೆ. ಈ ಮೂಲಕ ಇನ್ನೊಂದು ಅದೊಂದು ಬೇಸರ ಇದ್ದೇ ಇರುತ್ತೆ ಅಭಿಮಾನಿಗಳಿಗೆ. ನೋಡಿ, ವಿಷ್ಣುವರ್ಧನ್ ಕೊಟ್ಟರು, ಅಂಬರೀಷ್ ಕೊಡಲಿಲ್ಲ ಅಂತ. DK ಶಿವಕುಮಾರ್ ಅವರು ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಈಗಲೂ ಕೂಡ ಒಂದು ದೊಡ್ಡ ನಿರ್ಧಾರ ಮಾಡಿ CM ಅವರನ್ನು ಒಪ್ಪಿಸಿ ಒಂದು ಅವಕಾಶ ಕೊಡಬಹುದು. ಹಾಗೆ ನೋಡಿದ್ರೆ DK ಶಿವಕುಮಾರ್ ಅವ್ರಿಗಿಂತ ಸಿದ್ದರಾಮಯ್ಯ ಅವರು ತುಂಬ ಕ್ಲೋಸ್ ಇದ್ದರು ಅಂಬರೀಷ್ ಅವ್ರ ಜೊತೆಲಿ. ಅಂಬರೀಷ್ ಮತ್ತು ಸಿದ್ದರಾಮಯ್ಯ ಅವರ ಒಂದು ಮಿಮಿಕ್ರಿ ಆಡಿಯೋ ತುಂಬ ವೈರಲ್ ಆಗಿತ್ತು. ಒಂದು ರೀತಿಯಲ್ಲಿ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಅದು ಕೂಡ ಕಾಂಗ್ರೆಸ್ಗೆ ಹೊಡೆತ ಕೊಟ್ಟಿತ್ತು. ಅದು ಮಿಮಿಕ್ರಿ ಆಡಿಯೋ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಇದು ಒಂದು ಕಡೆ ಏನೇ ಇರಬಹುದು, ಅಂಬರೀಷ್ ಅವ್ರಿಗೂ ಕೂಡ ಒಂದು ಈ ಅವಕಾಶ ಇದೇ ಟೈಮಲ್ಲಿ ಕೊಟ್ಟರೆ ಸಾಕಷ್ಟು ಜನಕ್ಕೆ ಖುಷಿ ಆಗುತ್ತೆ. ಇನ್ನು 9ನೇ ಸುದ್ದಿ, ಬಹು ವಿವಾದಿತ ವಕ್ಫ್ ತಿದ್ದುಪಡಿ ಕಾಯ್ದೆ, ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ,
ವಕ್ಫ್ ಕಾಯ್ದೆ ಕೆಲ ಅಂಶಗಳಿಗೆ ತಡೆಯಾಜ್ಞೆ. ವಿವಾದಿತ ವಕ್ಫ್ ತಿದ್ದುಪಡಿ ಕಾಯ್ದೆ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಈ ಕಾನೂನಿಗೆ ತಡೆ ನೀಡುವ ಬೇಡಿಕೆಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಆದರೆ ರಾಜ್ಯ ವಕ್ಫ್ ಮಂಡಳಿಗಳು ಮತ್ತು ಕೇಂದ್ರ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರರ ಸಂಖ್ಯೆ 3 ಮೀರಬಾರದು. ವಕ್ಫ್ ಮಂಡಳಿಯ ಸದಸ್ಯರಾಗಲು ಕನಿಷ್ಠ 5 ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನು ಅನುಸರಿಸುವ ಷರತ್ತು ಹಾಕಲಾಗಿತ್ತು. ಇದೀಗ 5 ವರ್ಷಗಳ ನಿಬಂಧನೆಯನ್ನು ನ್ಯಾಯಾಲಯವು ತಡೆ ಹಿಡಿದಿದೆ. ಸರಿಯಾದ ನಿಯಮಗಳನ್ನು ರೂಪಿಸುವವರೆಗೆ ಈ ನಿಬಂಧನೆಗಳನ್ನು ಜಾರಿಗೆ ತರಲಾಗುವುದಿಲ್ಲ. ಇದಲ್ಲದೆ ಸೆಕ್ಷನ್ 3/74ಗೆ ಸಂಬಂಧಿಸಿದ ಕಂದಾಯ ದಾಖಲೆಗಳನ್ನು ಒದಗಿಸುವಿಕೆಯನ್ನು ಸಹ ತಡೆ ಹಿಡಿಯಲಾಗಿದೆ ಎಂದು ಕೋರ್ಟ್ ಹೇಳಿದೆ. ವಕ್ಫ್ ಕಾನೂನಿಗೆ ಸಂಬಂಧಿಸಿದ ಕೆಲವು ವಿಭಾಗಗಳನ್ನು ಸುಪ್ರೀಂ ಕೋರ್ಟ್ ನಿಷೇಧಿಸಿದೆ. ವಿಚಾರಣೆಯ ನಂತರ ಸಂಪೂರ್ಣ ಕಾನೂನನ್ನು ನಿಷೇಧಿಸುವ ಹಕ್ಕು ನಮಗಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ವಕ್ಫ್ ಮಂಡಳಿಯ ಸಿಇಒ ಮುಸ್ಲಿಂ ಸಮುದಾಯದಿಂದ ಬಂದಿರಬೇಕು ಎಂದು ನ್ಯಾಯಾಲಯ ಹೇಳಿದೆ. ಈ ಮಧ್ಯಂತರ ಆದೇಶವನ್ನು ಕಾಯ್ದಿರಿಸುವ ಮೊದಲು ಸುಪ್ರೀಂ ಕೋರ್ಟ್ ಪೀಠವು ಸತತ 3 ದಿನಗಳ ಕಾಲ ಪ್ರಕರಣದ ವಿಚಾರಣೆ ನಡೆಸಿತ್ತು. ತಿದ್ದುಪಡಿ ಮಾಡಿದ ವಕ್ಫ್ ಕಾಯ್ದೆಯನ್ನು ಪ್ರಶ್ನಿಸುವ ವಕೀಲರು ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರ ವಾದವನ್ನು ಆಲಿಸಿತ್ತು. ನೋಡಿ ನಿಯಮಗಳು ಹೇಗೆಲ್ಲ ಇತ್ತು ಇದರಲ್ಲಿ. 5 ವರ್ಷ ಇಸ್ಲಾಂ ಧರ್ಮವನ್ನು ಪಾಲಿಸಿರಬೇಕು ಸದಸ್ಯರಾಗಲು ಅನ್ನೋದಾದರೆ, ಮುಸ್ಲಿಮೇತರರು ಮಿನಿಮಮ್ 3 ಜನ ಇರಬೇಕು ಅಂದರೆ ಈ ಬೋರ್ಡ್ಗೆ ಸೇರೋಕ್ಕೋಸ್ಕರ ಅವರು 5 ವರ್ಷದ ತನಕ ಇಸ್ಲಾಂ ಧರ್ಮವನ್ನು ತೊಗೊಂಬರ್ಬೇಕಾ? ಕೋರ್ಟ್ ಹೇಳಿದೆ. ಕೋರ್ಟ್ ಹೇಳಿದ್ದನ್ನು ನಾವು ಮಾತಾಡಲಿಕ್ಕಾಗೋದಿಲ್ಲ. ಆದರೆ ಕೋರ್ಟ್ ಅದಕ್ಕೂ ಕೂಡ ತಡೆ ಹಿಡಿದಿರುವಂಥದ್ದು ಸ್ವಾಗತಾರ್ಹ ವಿಚಾರ. ಸರ್ವಧರ್ಮಗಳ ಸಮನ್ವಯ, ವೈವಿಧ್ಯತೆಯಲ್ಲಿ ಏಕತೆ ಅಂತೆಲ್ಲ ಹೇಳುವಂತಹ ನಾವು, ಜಾತ್ಯತೀತ ಅಂತ ಹೇಳುವಂತೆಲ್ಲ ನಾವು, ಕೆಲವು ವಿಚಾರಗಳಲ್ಲಿ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಹೋಗಬೇಕು. ಯಾಕಂದರೆ ವಕ್ಫ್ ಬೋರ್ಡಲ್ಲಿ 3 ಮುಸ್ಲಿಮೇತರರು ಇರಬೇಕು ಅಂದರೆ ಅವರು ಮಿನಿಮಮ್ 5 ವರ್ಷ ಇಸ್ಲಾಂ ಧರ್ಮವನ್ನು ಪಾಲಿಸಿರಬೇಕು ಅನ್ನುವಂತಹ ನಿಬಂಧನೆ ಏನಿದೆ, ಯಾರು ಒಪ್ತಾರೆ? 10ನೇ ಸುದ್ದಿ, ಪಾಕಿಸ್ತಾನಕ್ಕೆ ಶೇಕ್ ಹ್ಯಾಂಡ್ ಅವಮಾನ. ಟೀಮ್ ಇಂಡಿಯಾಗೆ ಒತ್ತಡ ಹೇರಿತ BCCI. ಮಾಜಿ ಕ್ರಿಕೆಟಿಗ ರೈನಾ ಸ್ಫೋಟಕ ಹೇಳಿಕೆ. ಪಾಕಿಸ್ತಾನ ವಿರುದ್ಧ ಭಾರತ ಕ್ರಿಕೆಟ್ ಪಂದ್ಯ ಆಡೋದೇ ಬೇಡ ಅನ್ನೋ ಮಾತಿತ್ತು. ಅದಕ್ಕೆ ಕಾರಣ ಪಹಲ್ಗಾಮ್ ಟೆರರ್ ಅಟ್ಯಾಕ್, ಬಾಯ್ಕಾಟ್ ಅಭಿಯಾನ ಕೂಡ ನಡೆದಿತ್ತು. ಆದರೆ ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಮಾರಕ ದಾಳಿ ಮಾಡಿ ಸ್ಟೇಡಿಯಂನಲ್ಲೂ ಜಯ ಸಾಧಿಸಿದೆ. ಈ ಪಂದ್ಯ ಮುಗಿದ ಬಳಿಕ ಟೀಮ್ ಇಂಡಿಯಾ ಪಾಕ್ ಆಟಗಾರರಿಗೆ ಕನಿಷ್ಠ ಶೇಕ್ ಹ್ಯಾಂಡ್ ಕೂಡ ಮಾಡಿಲ್ಲ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಮುಖಕ್ಕೆ ಹೊಡೆದಂತೆ ಮಾತನಾಡಿ ಬದ್ಧ ವೈರಿಗಳ ಮೇಲೆ ಸೇಡು ತೀರಿಸಿಕೊಂಡಿದ್ದಾರೆ. ಭಾರತದ ಆಟಗಾರರು ಮಾಡಿದ ಮುಖಭಂಗ ಮತ್ತು ಯಾಕೆ ಕೈ ಕುಲುಕಲಿಲ್ಲ ಅನ್ನೋ ಈ ಸುದ್ದಿ ದೊಡ್ಡ ಸದ್ದು ಮಾಡಿದೆ. ಈ ವಿಚಾರ ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಪಾಕಿಸ್ತಾನದಲ್ಲೂ ಭಾರೀ ಸಂಚಲನ ಉಂಟು ಮಾಡಿದೆ. ಸ್ಟೇಡಿಯಂನಲ್ಲಿ ಮಾನ ಹೋಗಿದ್ದಕ್ಕೆ ಪಾಕ್ ತಂಡದ ಮ್ಯಾನೇಜರ್ ನವೀದ್ ಅಕ್ರಮ್ ಕೋಪಗೊಂಡಿದ್ದಾರೆ. ಈ ಬಗ್ಗೆ ಮ್ಯಾಚ್ ರೆಫ್ರಿ ಆ್ಯಂಡಿ ಫೆಕ್ರಾಫ್ಟ್ಗೆ ಲಿಖಿತ ದೂರು ಸಹ ಸಲ್ಲಿಸಿದ್ದಾರೆ. ಹ್ಯಾಂಡ್ ಶೇಕ್ ಮಾಡದ ಟೀಮ್ ಇಂಡಿಯಾ ನಡೆಗೆ ಭಾರತೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾ ಅವರು ಆಘಾತಕಾರಿ ಹೇಳಿಕೆ ನೀಡಿದ್ದಾರೆ. ಭಾರತೀಯ ಆಟಗಾರರಿಗೆ ಪಾಕಿಸ್ತಾನದ ವಿರುದ್ಧ ಆಡಲು ಇಷ್ಟ ಇರಲಿಲ್ಲ, ಆದರೂ ಇದು ಬಹುರಾಷ್ಟ್ರೀಯ ಪಂದ್ಯಾವಳಿ ಆಗಿರುವುದರಿಂದ ಆಟಗಾರರು ಪಂದ್ಯ ಆಡಬೇಕಾಯಿತು ಎಂದು ರೈನಾ ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ಬರೀ ಪಂದ್ಯ ಆಗಿರೋದಿಲ್ಲ, ಅದೊಂದು ಯುದ್ಧ ಆಗಿರುತ್ತೆ. ಅದು ಕ್ರಿಕೆಟ್ ಮ್ಯಾಚ್ ಇರಲಿ, ಮತ್ತೊಂದು ಇರಲಿ, ಯಾವುದೇ ಕ್ರೀಡೆ ಇರಲಿ, ಅದು ಕಬಡ್ಡಿನೇ ಇರಲಿ, ಮತ್ತೊಂದು ಇರಲಿ. ಆದರೆ ಇಲ್ಲಿ ಪಹಲ್ಗಾಮ್ನ ಪ್ರಕರಣ ನೋಡಿದ ಮೇಲೂ ಕೂಡ ಭಾರತೀಯರು ಆಡೋದು ಬೇಡ ಅಂತ ಅಂದ್ಕೊಂಡಿದ್ರು. ಆದರೆ BCCIನ ಒತ್ತಡಕ್ಕೆ ಮಣಿದು ಆಡಿದ್ದಾರೆ. ಅಲ್ಲೂ ಕೂಡ ಭಾರತೀಯರ ತಾಕತ್ತೇನು ಅನ್ನೋದನ್ನು ಮ್ಯಾಚ್ನಲ್ಲಿ ತೋರಿಸಿದ್ದಾರೆ. ಶೇಕ್ ಹ್ಯಾಂಡ್ ಮಾಡುವಂತಹ ವಿಚಾರಕ್ಕೂ ಕೂಡ ಪಾಕಿಸ್ತಾನ ಬಯಸಿತ್ತು. ನಮಗೆ ಒಂದು ಆ ಥರದ್ದೊಂದು ಸೋತ್ರು ಪರವಾಗಿಲ್ಲ, ಒಂದು ಗೌರವಯುತವಾಗಿ ಗಳಿಸ್ಕೊಡ್ತಾರೆ ನೋಡಿ. ಅವರು ಶೇಕ್ ಹ್ಯಾಂಡ್ ಮಾಡಿದ್ದಿದ್ರೆ ಪಾಕಿಸ್ತಾನನೇ ಗೆಲ್ತು ಅನ್ನುವಂತಹ ಮೆಸೇಜನ್ನು ಪಾಕಿಸ್ತಾನದ ಮಾಧ್ಯಮಗಳು ಹೇಳ್ತಿದ್ವು. ನೋಡಿ ಕೊನೆಗೂ ಶೇಕ್ ಹ್ಯಾಂಡ್ ಕೊಟ್ಟರು ನಮಗೆ ಅಂತ. ಬೇರೆ ರೀತಿಯಲ್ಲಿ ಸಾಫ್ಟ್ ಕಲ್ಚರ್ ರೀತಿಯಲ್ಲಿ ಇದನ್ನು ತಗೊಂಡು ಹೋಗ್ತಿದ್ರು. ಆದರೆ ಭಾರತದ ಆಟಗಾರರು ತುಂಬ ಬದ್ಧತೆಯಿಂದ, ದೇಶಪ್ರೇಮದಿಂದ ಅಥವಾ ತಮ್ಮ ಮಾತೃಭೂಮಿಗೆ ಕೊಡುವಂತಹ ಬಹುದೊಡ್ಡ ಗೌರವದ ನಡೆಯಾಗಿ ಅವರು ಶೇಕ್ ಹ್ಯಾಂಡ್ ಮಾಡಲಿಲ್ಲ. ಮತ್ತು ಒತ್ತಡಕ್ಕೋಸ್ಕರ ನಾವು ಆಡಿದ್ದೀವಿ ಅನ್ನೋದನ್ನು ಕೂಡ ರೈನಾ ಹೇಳಿರುವಂಥದ್ದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ಇದು ಭಾರತ, ಇದು ಭಾರತೀಯ ಅನ್ನುವಂಥದ್ದನ್ನು ಪಾಕಿಸ್ತಾನದ ಆಟಗಾರರ ಎದುರಲ್ಲಿ, ವಿಶ್ವದ ಎದುರಲ್ಲಿ, ಕ್ರೀಡಾ ಪ್ರೇಮಿಗಳ ಎದುರಲ್ಲಿ ಭಾರತೀಯ ಆಟಗಾರರು ತೋರಿಸಿರುವಂಥದ್ದು ಶ್ಲಾಘನೀಯ. ಆಟ ದ್ವೇಷ ಆಗಬಾರ್ದು, ಸ್ನೇಹದಿಂದ ಕೂಡಿರಬೇಕು ಅಂತ ಎಷ್ಟೇ ಹೇಳಿದ್ರೂ ಕೂಡ ಪಾಕಿಸ್ತಾನ ಸ್ನೇಹದಿಂದ ಇರುತ್ತಾ? ಪಹಲ್ಗಾಮ್ ಯಾಕಾಯಿತು, ಅಟ್ಯಾಕ್ ಯಾಕಾಯಿತು? ಸಿಂಪಲ್,
ಆಗಲೂ ನಾವು ಸ್ನೇಹ ಅಂತ ಹೋದರೆ ಎಲ್ಲೆಲ್ಲಿಗೂ ಅಟ್ಯಾಕ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಎಷ್ಟು ಒಬ್ಬ ಶತ್ರುವನ್ನು ಎಷ್ಟು ಸಾಧ್ಯವೋ ಅಷ್ಟು ಕ್ಷಮಿಸಬಹುದು. ತೀರಾ ಮಿತಿ ಮೀರಿದ್ರೆ ಅದು ಕಷ್ಟ ಆಗುತ್ತೆ. ಅದು ದೇಶದ ವಿಚಾರಕ್ಕೆ ಬಂದಾಗ ಕಡು ಕಷ್ಟ ಆಗುತ್ತೆ. ಇದು ಇವತ್ತಿನ ಟಾಪ್ ನ್ಯೂಸ್ ಸುದ್ದಿಗಳು. ನಾಳೆ ಮತ್ತೆ ಟಾಪ್ ನ್ಯೂಸ್ ಸುದ್ದಿಗಳೊಂದಿಗೆ ಬರ್ತೀನಿ. ಸಮಗ್ರವಾಗಿ ಸರಳವಾಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.